ಬಿಡದಿ ಟೌನ್ಶಿಪ್ ಯೋಜನೆಯ ಪರಿಶೀಲನೆಗೆ ಅಂತ ಹೇಳಿ ಒಂದು ಸಮಿತಿ ರಚನೆಯಾಗಿದೆ. ಸಮಗ್ರವಾಗಿ ಪರಿಶೀಲಿಸಿ ವರದಿ ಸಲ್ಲಿಸುವುದಕ್ಕಾಗಿ ತಜ್ಞರ ಸಮಿತಿ. ಆಗಸ್ಟ್ 10ರಂದು ಸರ್ಕಾರದಿಂದ ಸಮಿತಿ ರಚಿಸಿ ಆದೇಶ ಹೊರಡಿಸಲಾಗಿತ್ತು. ಆಗಸ್ಟ್ 11ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಆದೇಶ ಪ್ರಕಟ ಆಗಿತ್ತು. ಸಮಗ್ರವಾಗಿ ಪರಿಶೀಲಿಸಿ ವರದಿಯನ್ನು ಸಲ್ಲಿಸುವುದಕ್ಕಾಗಿ ಈ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಪ್ರಮುಖವಾಗಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ SV ರಂಗನಾಥ್ ಅವರ ಸಮಿತಿ ಈ ಬಗ್ಗೆ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನ ಸಲ್ಲಿಸಲಿದೆ. ಪ್ರಸನ್ನಕುಮಾರ್ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. 30 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ನೀಡುವುದಕ್ಕೆ ಸಮಿತಿಗೆ ಸೂಚನೆ ಕೊಡಲಾಗಿದೆ. ಬಿಡದಿ ಟೌನ್ಶಿಪ್ ಕಾನೂನಾತ್ಮಕ ಅಂಶಗಳ ಪರಿಶೀಲನೆ ಮತ್ತು ಮಾನವೀಯ ಹಾಗೂ ಸಮಗ್ರ ಅಭಿವೃದ್ಧಿ ಆಯಾಮಗಳ ಪರಿಶೀಲನೆ, ವಿವಿಧ ವರ್ಗಗಳ ಮೇಲಾಗುವಂತಹ ಪರಿಣಾಮ, ಅಂದರೆ ಯಾರಿಗೆಲ್ಲ ಏನೇನು ಸಮಸ್ಯೆಗಳಾಗುತ್ತೆ, ನಿಜಕ್ಕೂ ಸಮಸ್ಯೆಗಳಾಗಲಿದೆಯಾ, ಎಷ್ಟು ಜನ ಇದ್ದಾರೆ, ಅದೆಲ್ಲದರ ಬಗ್ಗೆ ಅಧ್ಯಯನ ನಡೆಸಬೇಕಾಗತ್ತೆ. ಜೊತೆಗೆ ಯಾರೆಲ್ಲರ ಜಮೀನನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡುವುದಕ್ಕೆ ಸಮಿತಿಗೆ ಸೂಚನೆಯನ್ನ ಕೊಡಲಾಗಿದೆ. ವರ್ಡ್ ಲೀವ್ ಪ್ಲೇ ಮಾದರಿಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಇದು. ಬೆಂಗಳೂರು ಮೇಲಿನ ಸಾರಿಗೆ ಮತ್ತು ಸಂಪರ್ಕ ಒತ್ತಡ ಕಡಿಮೆ ಮಾಡೋದಕ್ಕೆ ವಸತಿ ಉದ್ಯೋಗ ಸೌಲಭ್ಯಗಳನ್ನು ಒಂದೇ ಕಡೆ ಕಲ್ಪಿಸುವಂತಹ ಪರಿಕಲ್ಪನೆಯಡಿಯಲ್ಲಿ ಈ ಟೌನ್ಶಿಪ್ ಯೋಜನೆಯಾಗಿದ್ದು ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರೋ ಬೆನ್ನಲ್ಲೇ ಇದನ್ನು ಪರಿಶೀಲನೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಸಮಗ್ರ ವರದಿಯನ್ನು ಸಲ್ಲಿಸುವುದಕ್ಕೆ ತಜ್ಞರ ಸಮಿತಿಯನ್ನು ಆಗಸ್ಟ್ 10ರಂದು ಸರ್ಕಾರ ರಚಿಸಿ ಆದೇಶವನ್ನು ನೀಡಿದೆ.